ಎಲ್ರಿಗೂ ನಮಸ್ಕಾರ. ಶ್ರೀನಿ ಜೊತೆ ಸೆಕೆಂಡ್ ಫಿಲಮ್. ಫಸ್ಟ್ ಸಿನಿಮಾ ಮಾಡಬೇಕಾದ್ರೆ ಶ್ರೀನಿ ಮೊದಲಿನ ಫ್ರೆಂಡೇ, ಆಲ್ಮೋಸ್ಟ್ ಒಂದು 15 ವರ್ಷದಿಂದ ಫ್ರೆಂಡ್. ಆಲ್ಮೋಸ್ಟ್ ಫಸ್ಟ್ ಒಂದು ಫೋಟೋ ಶೂಟ್ ಮಾಡಿದ್ದೆ ಶಿವ ಪಿಕ್ಚರ್ಗೆ. ಅವಾಗಿಂದ ಭಾಳ ಒಳ್ಳೆಯ ಒಂದು ಚರಿತ್ರೆ. ಬಟ್ ಅವಾಗ ಹೇಳ್ತಿದ್ರು ಒಂದು ಕತೆ ಇದೆ ಅಂತ, ಕತೆ ಮಾಡಬೇಕು ಅಂತ. ಬಟ್ ತುಂಬ ಸಲ ಮೀಟ್ ಮಾಡಿದಾಗಲೂ ಏನೋ ಒಂದು ಮಿಸ್ ಹೊಡಿತಾ ಇತ್ತು. ಬಟ್ ಗೋಸ್ಟ್ ಟೈಮ್ಲಿ ಒಂದು ಒಳ್ಳೆ ಸ್ಟೋರಿ ಹೇಳಿದಾಗ ಒಂದು ಫಾಸ್ಟ್ ಕ್ಲಿಕ್ ಅಂತ ಅನಿಸ್ತು. ಭಾಳ ಒಳ್ಳೆಯ ಕಾಂಬಿನೇಷನ್ ಆಯಿತು ಗೋಸ್ಟ್ ಸಿನಿಮಾದಲ್ಲಿ. ಮಹೇಂದ್ರ ಸಿನಿಮಾ, ಶ್ರೀನಿ, ಪ್ರಸನ್ನ ಎಲ್ಲರೂ ಸೇರಿ, ಅರ್ಜುನ್ ಜನ್ಯ ಎಲ್ಲ ಒಳ್ಳೆ ಟೀಮ್ ಆಗಿ ಅದು ಒಳ್ಳೆ ಸಿನಿಮಾ ಆಯಿತು. ಅದಾದಮೇಲೆ ಈ ಸಿನಿಮಾಕ್ಕೆ ಮಾಡಿಸ್ಬೇಕಂತ ನನಗೆ ಅದು ನಂಬಿಕೆ ಇತ್ತು. ಬರೀ ಕಾಮಿಡಿ ಮಾತ್ರ ಇಲ್ಲ, ಬಟ್ ಎಮೋಷ್ನಲಿ ಗೆಟ್ಸ್ ಅಟ್ಯಾಚ್ಡ್ ವಿತ್ ಎವ್ರಿಬಡಿ. ನಮ್ಮ ಜೊತೆ ಮೂಮೆಂಟ್ ಇರಬೇಕಾದ್ರೆ ಭಾಳ ಅಟ್ಯಾಚ್ ಆಗಿದ್ರು. ಸೊ ಇದಕ್ಕೆ ಭಾಳ ಅಟ್ಯಾಚ್ಮೆಂಟ್ ಬೇಕಿತ್ತು. ಸೊ ಎ ಫಾರ್ ಆನಂದ್ ಸ್ಟಾರ್ಟ್ ಮಾಡಿದ ಗೀತ ಆ್ಯಕ್ಚುಲಿ ಹೇಳಿ ಕರೆಕ್ಟ್ ಗೀತಾನೇ ಥಾಟ್ ಕೊಟ್ಟಿದ್ದು. ಈ ಥರ ಒಂದು ಐಡಿಯಾ ಇದೆ, ನೋಡಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಮಕ್ಕಳ ಸಿನಿಮಾ ಜಾಸ್ತಿ ಬಂದಿದೆ, ಬಟ್ ಇದರಲ್ಲಿ ಏನಂತೀವಿ, ಮಕ್ಕಳನ್ನ ಯಾವ ರೀತಿ ಓದಿಸಿದ್ರೆ ಚೆನ್ನಾಗಿರುತ್ತೆ. ಒಂಥರ ಒಂದು ವಿಲ್ಲಿ ವಾಂಕ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ ಬಂತು. ಅಲ್ಲಿ ಫ್ಯಾಕ್ಟ್ರಿ ಇರುತ್ತೆ, ಇಲ್ಲಿ ಫ್ಯಾಕ್ಟ್ರಿ ಇರುತ್ತೆ, ಬಟ್ ಅದ್ರಲ್ಲಿ ಚಾಕ್ಲೇಟ್ ಇಲ್ಲ. ಚಾಕ್ಲೇಟ್ ಥರ ಮಾತಿರುತ್ತೆ, ಚಾಕ್ಲೇಟ್ ಥರ ಬಿಹೇವಿಯರ್ ಇರುತ್ತೆ. ಸೊ ಚಾಕ್ಲೇಟ್ ಅಂದರೆ ಮಕ್ಕಳಿಗೆ ಇಷ್ಟ ಅಲ್ಲ. ಯಾವ ರೀತಿ ನಾವು ಆ ಒಂದು ಫ್ಲೇವರ್ಲಿ ಮಕ್ಕಳನ್ನ ಟೀಚ್ ಮಾಡ್ತೀವಿ, ಇಲ್ಲ ಆ ಒಂದು ದಾರಿಗೆ ತರ್ತೀವಿ, ಲೈನ್ ಲೈಟ್ ತರ್ತೀವಿ ಅನ್ನೋದೇ ಈ ಸಿನಿಮಾ ಅನ್ನೋದು. ಎಂಟರ್ಟೈನಿಂಗ್ ಆಗಿರುತ್ತೆ, ಭಾಳ ತುಂಬ ಚೆನ್ನಾಗಿರುತ್ತೆ. ಮಾಸ್ಟರ್ಸ್ ವಿಲ್ ಗೆಟ್ ಕನೆಕ್ಟೆಡ್ ಟು ದ ಕಿಡ್ಸ್ ಆ್ಯಂಡ್ ಕಿಡ್ಸ್ ವಿಲ್ ಗೆಟ್ ಕನೆಕ್ಟೆಡ್ ಟು ದ ಮಾಸ್ಟರ್ಸ್. ಅಷ್ಟೊಂದು ಇದಿದೆ. ಪ್ರಾಬ್ಲಮ್ಸ್ ಪರಸ್ಪರ ಇಬ್ಬರಿಗೂ ಇರುತ್ತೆ. ಆ ಇಬ್ಬರು ಪ್ರಾಬ್ಲಮ್ಸ್ನ ಎಷ್ಟು ಚೆನ್ನಾಗಿ ಸಾಲ್ವ್ ಮಾಡ್ತಾರೆ. ನಾನು ಸ್ಕ್ರೀನ್ ಪ್ಲೇನ ಭಾಳ ಚೆನ್ನಾಗಿ ಮಾಡಿದ್ದೀನಿ. ಶ್ರೀನ ಕೇಳಿದೆ ಫುಲ್ ಸೆಟ್. ಐ ಥಿಂಕ್ ಅಮೇಝಿಂಗ್. ಇನ್ನೊಂದು ಐ ಥಿಂಕ್ ಬೈ ಅಕ್ಟೋಬರ್ ಎಂಡ್ ಆರ್ ನವಂಬರ್ ಫಸ್ಟ್ ವೀಕ್ ಸ್ಟಾರ್ಟ್ ಮಾಡ್ತೀನಿ. ಯಾಕಂದ್ರೆ ವಿ ವಾಂಟ್ ದಟ್ ವೀಕ್ ಮಿಸ್ಟ್ ಸೀಸನ್ ಬೇಕು, ಅದಕ್ಕೆ ಮಾಡ್ತಾಯಿದ್ವಿ. ಸೊ ವಾಸುಕಿ ವೈಭವ್ ನಮ್ಗೆ ತುಂಬ ಇಷ್ಟವಾದ ವ್ಯಕ್ತಿ ಅವರು ಆ್ಯಕ್ಚುಲಾಗಿ. ಒಳ್ಳೆ ಮ್ಯೂಸಿಕ್ ಡೈರೆಕ್ಟ್ರು. ಆಮೇಲೆ ನಾನು ಹೇಳಿದೆ, ಯಾವಾಗ ಹೇಳ್ತಾ ಇರ್ತೀನಿ, ಯಂಗೆಸ್ಟ್ ಉಪೇಂದ್ರ ಕುಮಾರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗಿನ ಅಪ್ಡೇಟೆಡ್ ಉಪೇಂದ್ರ ಕುಮಾರ್, ಯಾಕಂದರೆ ರಾಗ್ಗಳು ಯೂಸ್ ಮಾಡಿ ಸಾಂಗ್ಸ್ ಮಾಡೋದು ಭಾಳ ಕಡಿಮೆ ನಡುವೆ. ಬಟ್ ಅವರು ರಾಗ್ಗಳನ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ತಾರೆ, ನಂಗೆ ತುಂಬ ಇಷ್ಟ. ಸೊ ಈ ಸಿನಿಮಾ 100% ಐ ಥಿಂಕ್ ಎಷ್ಟು ಒಂದು 6 ಸಾಂಗ್ಸ್ ಬರುತ್ತೆ. ಆಫ್ಟರ್ ಲಾಂಗ್ ಟೈಮ್ ತುಂಬ ಸಾಂಗ್ಸ್ ಬರುತ್ತೆ ಒಂದು ಸಿನಿಮಾದಲ್ಲಿ. ಒಂದು ಡಿಫ್ರೆಂಟ್ ಫ್ಲೇವರ್ ಇರುತ್ತೆ, ಕ್ಯಾರೆಕ್ಟರೈಸೇಷನ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಆನಂದ್ ಅಂತ ಹೆಸರಿಟ್ಟು ನಮ್ಮ ತಾಯಿ ಇಟ್ಟಿದ್ದು ಆನಂದ್ ಅಂತ. ಸೊ ಈ ಆನಂದ ಎಲ್ಲ ಮಕ್ಕಳ ಮುಖದಲ್ಲಿ ಏನು ಆನಂದ ತರ್ತಾರೆ ನೋಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನಗೆ ತುಂಬ ದಿವಸದಿಂದ ನನಗೆ ತುಂಬ ಆಸೆ ಇತ್ತು ಒಂದು ಮಕ್ಕಳ ಚಿತ್ರ ಮಾಡಬೇಕು ಅಂತೇಳಿ. ಈ ಕತೆ ಬಂದಾಗ ನನಗೆ ಅವ್ರಿಗೆ ನೆನಪಾಗಿದ್ದು ಡೈರೆಕ್ಟರ್ದು, ದಟ್ ಅವ್ರು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಅಂತ. ಆಮೇಲೆ ಮಕ್ಕಳಿಗೆ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಆದರೆ ಇವಾಗಿನ ಮಕ್ಕಳಿಗೆ ತುಂಬ ಸ್ಟ್ರೆಸ್ಫುಲ್ ಆಗಿರುತ್ತೆ. ಯಾವ ಕ್ಲಾಸ್, ಒಂದು ಚಿಕ್ಕ ಮಗಳಿಂದ ಹಿಡಿದು ದೊಡ್ಡವ್ರಿಗೂ ಅದು ಸ್ಟ್ರೆಸ್ಫುಲ್ ಆಗಿರುತ್ತೆ. ಈ ಚಿತ್ರದಲ್ಲಿ ನಾವೇನು ತೋರಿಸ್ತೀವಿ ಅಂದರೆ ಆ ಸ್ಟ್ರೆಸ್ಫುಲ್ ಆಗಿಲ್ದೇ ಮಕ್ಕಳಿಗೆ ಬೇರೆ ಥರ ಯಾವ ಥರ ಪಾಠ ಹೇಳ್ಕೊಡ್ಬೋದು ಅನ್ನೋದನ್ನೇ ನಾವು ಇದ್ರಲ್ಲಿ ಹೇಳ್ಕೊಡ್ತಾ ಇದ್ವಿ. ಆ್ಯಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವಾಸುಕಿ ವೈಭವ್ ಅವ್ರನ್ನ ನಾನು ನಮ್ಮ ಟೀಮ್ಗೆ ವೆಲ್ಕಮ್ ಮಾಡ್ತೀನಿ. ಸೊ ಹೀಸ್ ನ್ಯೂ ಆ್ಯಂಡ್ ಹೀಸ್ ಯಂಗ್. ಮಕ್ಕಳ ಚಿತ್ರಕ್ಕೆ ಅವ್ರು ಚೆನ್ನಾಗಿರ್ತಾರೆ ಅಂತ ಅನಿಸುತ್ತೆ. ಆನಂದನ ಹೆಸರಿಟ್ಟಿದ್ದು ನನಗೆ ಈ ಚಿತ್ರಕ್ಕೆ ಎ ಫಾರ್ ಅನ್ನೋದು ತುಂಬ ಇಷ್ಟ ಆಯಿತು. ಐಡಿಯಾ ಕೊಟ್ಟಿದ್ದೆ ಡೈರೆಕ್ಟರು. ಸೊ ನಮ್ಮ ಸಿನಿಮಾ ಅವ್ರ ಬಗ್ಗೆ ನಾನೇನು ಜಾಸ್ತಿ ಹೇಳಬೇಕಾಗಿಲ್ಲ. ಈ ಚಿತ್ರದಿಂದ ತಂದೆ ತಾಯಿ ಆ ಚಿತ್ರ ನೋಡಿ ಈ ಮಕ್ಕಳಿಗೆ ಹೆಂಗೆ ಓದಿಸ್ಬೇಕು ಅನ್ನೋದು ತಿಳ್ಕೊಳ್ತಾರೆ, ಹೆಂಗೆ ಬಿಹೇವ್ ಮಾಡಬೇಕನ್ನೋದು ತಿಳ್ಕೊಳ್ಳಿ ಅಂತ ನನ್ನ ಆಸೆ. ಆಮೇಲೆ ಈ ಮಕ್ಕಳ ಚಿತ್ರದಿಂದ ಎಲ್ಲರೂ ಥಿಯೇಟರಿಗೆ ಬರಬೇಕು ಅಂತ ನನ್ನ ಆಸೆ. ಜನ ಎಲ್ಲ ಥಿಯೇಟರಿಗೆ ಬಂದು ಚಿತ್ರಗಳನ್ನ ನೋಡಬೇಕು. ನಮ್ಮ ಚಿತ್ರ ಮಾತ್ರ ಅಲ್ಲ, ಎಲ್ಲ ಚಿತ್ರಗಳನ್ನೂ ನೋಡಲಿ ಅನ್ನೋದು ನನ್ನ ಆಸೆ. ನಮಸ್ಕಾರ.